ಮಾದಕ ವಸ್ತುಗಳ ಸೇವನೆ ಮಾಡುವುದರಿಂದ ಬೀರುವಂತಹ ದುಷ್ಪರಿಣಾಮ ಹಾಗೂ ಕಾನೂನು ಅರಿವನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಹೊಳಲ್ಕೆರೆ ಮುಖ್ಯ ವೃತ್ತದಲ್ಲಿ ಜನಜಾಗೃತಿ ಜಾಥಾವನ್ನು ನಡೆಸಲಾಯಿತು. ಶ್ರೀ ಕಣಿವೆ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್, ಹೊಳಲ್ಕೆರೆ ತಾಲೂಕು ಕಚೇರಿ, ಪೊಲೀಸ್ ಇಲಾಖೆ, ಪುರಸಭೆ, ಆರೋಗ್ಯ ಇಲಾಖೆ, ರೈತ ಸಂಘ, ಕಾರು ಚಾಲಕರ ಸಂಘ ಸಹಯೋಗದೊಂದಿಗೆ ಜಾಥಾವನ್ನು ನಡೆಸಲಾಯಿತು. ಹೊಳಲ್ಕೆರೆ ತಾಲೂಕು ವೈದ್ಯಾಧಿಕಾರಿ ರೇಖಾ ಅವರು ಮಾತನಾಡಿ, ದುಶ್ಚಟಗಳಿಗೆ ವೈದ್ಯರಲ್ಲಿ ಯಾವುದೇ ರೀತಿಯ ಔಷಧಿ ಸಿಗೋದಿಲ್ಲ, ತಾವು ಅರಿತುಕೊಂಡು ದುಶ್ಚಟಗಳಿಂದ ದೂರವಿರಬೇಕು ಅಂತ ತಿಳಿಸಿದರು. ಹೊಳಲ್ಕೆರೆ ಪಿಎಸ್ಐ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳುಗಳು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದು, ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇದ್ದ ಮಕ್ಕಳುಗಳು ಕಂಡುಬಂದಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಬಿ ಫಾತಿಮಾ, ಪುರಸಭೆ ಸದಸ್ಯರಾದಂತಹ ವಿಜಯ್ ಸಿಂಹ, ರುದ್ರಪ್ಪ, ವಾಸಿಂ ಇತರರು ಹಾಜರಿದ್ದರು. 16ರಿಂದ 25ವರೆಗೂ ಈ ಕ್ಯಾಟಗರಿ ಹುಡುಗರು ಅವ್ರಿಗೇನು ಗೊತ್ತಾಗೋದಿಲ್ಲ. ಅವ್ರೇನು ಮಾಡ್ತಾರೆ, ತಮ್ಮ ಸೀನಿಯರ್ಸು ಇಲ್ಲ ತಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಅಣ್ಣ ಇಲ್ಲ ಫ್ರೆಂಡ್ಸು ಅವರಿಂದ ಬಿಚ್ಚಿಬಿಟ್ಟು ಅವ್ರು ಫಸ್ಟ್ ಟೈಮ್ ಟೇಸ್ಟ್ ನೋಡಿದಾಗ ಅದು ಅವ್ರಿಗೆ ಅದ್ರ ಮೇಲೆ ಆಸಕ್ತಿ ಇಂಟ್ರೆಸ್ಟ್ ಬರುತ್ತೆ. ಅದಾದಮೇಲೆ ಅವರೇ ಸೀನಿಯರ್ ಆಗಿರ್ತಾರೆ ಅದರಲ್ಲಿ. ಇದು ಭಾಳ ಬೇರೆ ಯಾವುದೇ ಕೇಸ್ಗಳಾದರೂ ನಾವು ಬೇಗ ಪತ್ತೆ ಹಚ್ಚಿಬಿಡ್ಬೋದು. ಆದರೆ ಇದು ಭಾಳ ಸೀಕ್ರೆಟ್ ಆಗಿ ನಡೆಯುತ್ತೆ. ಬಿಹೈಂಡ್ ದಿ ಸ್ಕ್ರೀನ್ ಇದು ಒಬ್ಬ ಪಾರ್ಟಿ ತರುತ್ತಾನೆ, ಅವನು ತಮ್ಮದೇ ಆದ ಒಂದು ಏಜೆಂಟ್ಗಳನ್ನ ನೇಮಕ ಮಾಡ್ಕೊತಾನೆ. ಅದಾದ ತಕ್ಷಣ ಕೊಟ್ಟು ಹೋಗ್ಬಿಡ್ತಾನೆ ದುಡ್ಡಿಸ್ಕೊಂಡು. ಅದು ಗೊತ್ತೇ ಆಗಲ್ಲ, ಯಾಕಂದರೆ ಅವನು ತಿನ್ನೋವನಿಗೆ ಗೊತ್ತು, ಕೊಟ್ಟವನಿಗೆ ಗೊತ್ತು, ಸಾರ್ವಜನಿಕರಿಗೆ ಗೊತ್ತೇ ಆಗೋದಿಲ್ಲ. ಆದರೆ ಸಾರ್ವಜನಿಕರಿಗೆ ಗೊತ್ತಾಗ್ಬೋದು. ಯಾವಾಗ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಏರಿಯಾದಲ್ಲಿರ್ತಕ್ಕಂಥವ್ರು, ನಿಮ್ಮ ಓಣಿಯಲ್ಲಿರ್ತಕ್ಕಂಥದ್ದನ್ನ ಪದೇ ನೀವು ನೋಡಿದ ವ್ಯಕ್ತಿ 6 ತಿಂಗಳಿಗೆ ಆಲ್ರೆಡಿ ಮುಖ ಚೇಂಜ್ ಆಗಿಬಿಟ್ಟಿರುತ್ತೆ. ಅವರು ಮಾತಾಡೋದು, ಬಿಹೇವಿಯರು ಅವ್ರದ್ದು ಟೋಟಲಿ ಕಣ್ಣಲ್ಲೇ ಕಂಡುಹಿಡಿಬಹುದು ಅವನು ಅದಕ್ಕೆ ಅಡಿಕ್ಷನ್ ಆಗಿದ್ದಾನೆ ಇಲ್ಲ ಅಂತೇಳಿ. ಯಾಕಂದರೆ ನಿಮ್ಮ ಮುಂದೆ ಬೆಳೆದಿರ್ತಕ್ಕಂಥ ಮಕ್ಕಳು ಇರ್ತವೆ. ಅವ್ನು ಮೊದಲು ಹೆಂಗಿದ್ದ 15-16 ವರ್ಷದ ಹೆಂಗಿದ್ದ, 22-23ಕ್ಕೆ ಅಥವಾ 20 ವರ್ಷಕ್ಕೆ ಆಗಲೇ ಒಂದು ಮುಖ ಚೇರ್ಗೆ ಭಾವ ಚೇಂಜ್ ಆಗಿಬಿಡುತ್ತೆ. ನೀವು ಮನಸ್ಸು ಮಾಡಿಬಿಟ್ರೆ ಒಂದೇ ದಿನಕ್ಕೆ ಕೊಟ್ಬಿಡ್ಬೋದು. ಸರ್ ಇವ್ನು ಯಾಕೆ ಅನುಮಾನ ಐತೆ ಸರ್, ಒಂದ್ಸರಿ ಕರ್ಕೊಂಡು ವಿಚಾರ ಮಾಡಿದ್ರೆ ಅಂದರೆ ಸಾಕು. ನಮ್ಮಲ್ಲಿ ಚಿತ್ರದುರ್ಗ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಕಿಟ್ ಇದೆ. ಅದು ಡ್ರಗ್ ಏನೋ ಕನ್ಸ್ಯೂಮ್ಷನ್ ಮಾಡಿದರೆ, ಗಾಂಜಾ ಕನ್ಸ್ಯೂಮ್ಷನ್ ಮಾಡಿದರೆ ಅದರಲ್ಲಿ ಟೆಸ್ಟಲ್ಲಿ ಪಾಸಿಟಿವ್ ಬಂದ್ಬಿಡುತ್ತೆ. ಆ ಥರದ್ದು ನಾವು ಪದೇ ರಿಪೀಟೆಡ್ಲಿ ಮಾಡಿಸ್ತಾ ಇದ್ದೀವಿ. ನಮ್ಮಲ್ಲಿ ರೀಸೆಂಟಾಗಿ ಲಾಸ್ಟ್ ಒಂದು 10 ಡೇಸಲ್ಲಿ ನಾವು ಸುಮಾರು ಒಂದು 10 ಜನ ಹುಡುಗರನ್ನ ಟೆಸ್ಟ್ ಮಾಡಿದ್ರೆ 3 ಪಾಸಿಟಿವ್ ಬಂದಿದೆ. ಅವ್ರ ಮೇಲೆ ನಾವು FIR ಮಾಡಿದ್ದೀವಿ, ಕೇಸ್ ಮಾಡಿದ ತಕ್ಷಣ ಅವ್ರೇನು ಅಲ್ಲಿಗೆ ಮುಗಿತಲ್ಲ, ಅದು ಅಲ್ಲಿಂದ ಅವ್ರಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅವ್ರದ್ದು ಪರ್ಸನಲ್ ಲೈಫು, ಅವ್ರ ಜೀವನದ ಮೇಲೆ ಈ ಕೇಸ್ ಅನ್ನೋದು ಭಾಳ ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಸಾರ್ವಜನಿಕರದು ಭಾಳ ಒಂದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಯಾಕಂದರೆ ಇದು ಎಲ್ಲಿ ಯಾವುದೋ ಒಂದು ನಿಮಗೆ ಸಂಬಂಧಪಟ್ಟ ಒಂದು ಜಾಗದಲ್ಲಿ, ಅಂದರೆ ನೀವು ಓಡಾಡ್ತಕ್ಕಂಥ ಜಾಗದಲ್ಲಿ ನಡೆಯುತ್ತಿದೆ. ಈಗ ಎಕ್ಸಾಂಪಲ್ಲು ಈ ಒಂಟಿಕಾಲು ಮಂಟಪ ಮತ್ತು ಈ MM ಸ್ಕೂಲು, ಈ ಕಡೆ ಜೈನ್ ಟೆಂಪಲ್, ಆ ಕಡೆ ಹಿಂಭಾಗ ಅಲ್ಲಿ ಬಾವಿ, ಈ ಏರಿಯಾಗಳಲ್ಲೆಲ್ಲ ನಡೀತಾ ಇರುತ್ತೆ. ನಿಮಗೆ ಡೇ ರೂಟೀನ್ ನೋಡ್ತಿರ್ತಕ್ಕಂಥ ಜಾಗಗಳು. ನೀವು ಅನುಮಾನ ಬಂದರೆ ನಮ್ಗೆ ಹೇಳ್ಬೇಕು. ನಾನು ಸುಮಾರು ಸಾರ್ವಜನಿಕರಿಗೆ ಕೇಳಿದ್ದೀನಿ, ಮನವಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಹೇಳ್ತಾರೆ, ಸರ್ ನಮಗೆ ಈ ಥರ ಭಾಳ ಗಾಂಜಾ ಹೊಡಿತಾರೆ ಸರ್ ಹುಡುಗರು, ಈ ಥರ ಇದೆ ಸರ್, ಮಾಹಿತಿ ಕೊಡ್ತೀವಿ ಸರ್ ಅಂತ. ಮಾಹಿತಿ ಕೊಡ್ತೀವಿ ಅಂತಾರೆ, ಅದು ಕೊಡೋದಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿನೋ ವಿಶ್ವಾಸನೋ ಮಕ್ಕಳ ಮೇಲೆ ಇರ್ತಕ್ಕಂಥ ಇದೆ ಗೊತ್ತಾಗ್ತಿಲ್ಲ ನಮಗೆ. ಎಲ್ಲರೂ ಹೇಳ್ತೀವಿ ಅಂತಾರೆ, ಇದ್ರ ಮತ್ತು ಡ್ರಗ್ ಬಗ್ಗೆ ಹೇಳಲ್ಲ. ಇಸ್ಪೀಟ್ ಬಗ್ಗೆ ಹೇಳ್ತಾರೆ, ಇಸ್ಪೀಟ್ ಬಗ್ಗೆ ಪಟ್ಟಣ ಕೇಸ್ ಮಾಡ್ತೀವಿ, ಅದನ್ನು ಕಂಟ್ರೋಲ್ ಮಾಡ್ತೀವಿ. ಈ ಡ್ರಗ್ ಬಗ್ಗೆ ನೀವು ಸಾರ್ವಜನಿಕರಿಗೆ ಕೊಟ್ಟಷ್ಟು ನೀವು ಈಗಲೇ ಕೊಡ್ರಿ ಮಾಹಿತಿ, ನಾನು ಈ ವೇದಿಕೆ ಮೇಲೆ ಕೊಡ್ರಿ, ನಾನು ಆ್ಯಕ್ಷನ್ ಮಾಡ್ತೀವಿ. ಅಷ್ಟು ನಾವು ದೃಢವಾಗಿ ನಿಂತ್ಕೊಂಡಿದ್ದೀವಿ ಇದನ್ನ ಕಿತ್ತಾಕ್ಬೇಕಂತ. ಸಾರ್ವಜನಿಕರಿಗೆ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದು ಇಷ್ಟನೇ, ನೀವು ಪೊಲೀಸ್ ಇಲಾಖೆ ಜೊತೆ ನೀವು ಕೈ ಜೋಡಿಸಿದ್ರೆ ಇದನ್ನ ಅಪ್ರೂವ್ಡ್ ಅಂದರೆ ಬೇರೆ ಸಮೇತ ಕಿತ್ತಾಕೋದ್ರಲ್ಲಿ ಇದು ಭಾಳ ದಿನ ತಗೊಳ್ಳೋದಿಲ್ಲ. ನಿಮ್ಮ ಮಾಹಿತಿ, ನಿಮ್ಮ ಇನ್ಫಾರ್ಮೇಷನ್ ಮೇಲೆ ಪೊಲೀಸ್ ಇಲಾಖೆ ಡಿಪೆಂಡ್ ಆಗಿರುತ್ತೆ. ನಮ್ಮದೇ ಆದ ಇಂಟೆಲಿಜೆನ್ಸ್ ಇರುತ್ತೆ, ನಮ್ಮದೇ ಆದ ಮಾಹಿತಿ ನಾವು ತೆಗಿತಾ ಇರ್ತೀವಿ. ಹಾಗಾಗಿ ಕೂಡ ನೀವು ಮಾಹಿತಿ ಕೊಟ್ಟರೆ ನಾವು ಇವತ್ತೇನು ಜಾಗೃತಿ ಕಾರ್ಯಕ್ರಮ ಮಾಡಿದ್ದೀವಿ, ಈ ಜಾಗೃತಿ ಕಾರ್ಯಕ್ರಮಕ್ಕೆ ಸಫಲತೆ ನಾವು 100% ಪಡಿತೀವಿ.